ಹಿಂದೂಗಳ ದುಡ್ಡನ್ನ ದರ್ಗಕ್ಕೆ ಯಾಕೆ ಖರ್ಚು ಮಾಡ್ತೀರಾ ಅಂತಾನೆ ಕೇಳ್ತಾ ಇರೋದು ಇವರು. ಈಗ ನಡೀತಾ ಇರೋದು ಪ್ರಪಂಚದಲ್ಲಿ ಇದೇ ತರಾನೇ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಿನಲ್ಲೂ ಇದೇ ನಡೀತಾ ಇದೆ. ನಾವು ಕಟ್ಟುವಂತ ಟ್ಯಾಕ್ಸ್ ದುಡ್ಡು, ನಾವು ಉಂಡಿಗೆ ಹಾಕುವಂತ ದುಡ್ಡು ಎಲ್ಲಾ ಕೂಡ ಗೌರ್ಮೆಂಟ್ ಕಲೆಕ್ಟ್ ಮಾಡಿ ದರ್ಗಾಗಳು ಕೊಡ್ತಾ ಇದೆ, ಚರ್ಚ್ಗಳು ಕೊಡ್ತಾ ಇದೆ. ಮುಜರಾಯಿ ಇಲಾಖೆಯಿಂದ ದುಡ್ಡು ಕಲೆಕ್ಟ್ ಮಾಡ್ತೀರಾ, ಅದೇ ರೀತಿ ಮಾಡೋದಾದ್ರೆ ದರ್ಗಾದಲ್ಲೂ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, ಕ್ರಿಶ್ಚಿಯನ್ ಚರ್ಚ್ ಅಲ್ಲೂ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಾ ಕಲೆಕ್ಟ್ ಮಾಡಿ ಬಳಸಿ ನೋಡೋಣ ಅಂದ್ರೆ. ನಮಸ್ಕಾರ ವೀಕ್ಷಕರೇ, ನಿಜವಾದ ಮುಸ್ಲಿಮರು ನಮ್ಮ ಸುತ್ತಮುತ್ತನೂ ಇದ್ದಾರೆ, ಸತ್ಯವಾಗಿ ಬದುಕ್ತಾ ಇರೋರು. ಅವರು ಮನುಷ್ಯ ಅಲ್ವಾ, ಅವ್ರಿಗೂ ಮನುಷ್ಯತ್ವ ಇದೆ ಅಲ್ಲ, ಅವರು ಯೋಚನೆ ಮಾಡ್ತಾರೆ, ಹೌದಲ್ವಾ ಈ ರೀತಿ ಯಾಕೆ ಮಾಡ್ತಾ ಇದಾರೆ, ನಮ್ಮಲ್ಲೇ ತಂದಿಡೋ ಕೆಲಸ ನಡೀತಾ ಇದೆಯಲ್ವಾ ಅಂತ ಅವರು ಯೋಚನೆ ಮಾಡ್ತಾರೆ. ಈ ರೀತಿ ಬದುಕ್ತಾ ಇರೋರು ಪಾಪ ಆಪ್ಷನ್ ಇರೋದಿಲ್ಲ, ಒಳ್ಳೆ ರೀತಿಯಲ್ಲೇ ಬದುಕ್ತಾ ಇರ್ತಾರೆ, ಬೆಳೆಯೋದಕ್ಕಾಗೋದಿಲ್ಲ. ನಾವೇನ್ ಕನ್ಸಿಡರ್ ಮಾಡ್ತೀವಿ, ಮುಸ್ಲಿಮರು ಅಂದ್ರೆ ಎಲ್ಲರೂ ಕೆಟ್ಟವರು ಅಂತ ಅನ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ಒಂದು ಹಣೆ ಪಟ್ಟಿ ಒದ್ಕೊಂಡ್ಬಿಟ್ಟಿದ್ದಾರೆ, ಕೆಲವಷ್ಟು ಸಲ ಸಪೋರ್ಟ್ ಬರೋದಕ್ಕಾಗೋದಿಲ್ಲ. ಎಷ್ಟೆಷ್ಟೋ ಕಡೆ ಮುಸ್ಲಿಂ ಹುಡುಗರು ಗಲಾಟೆಗಳು ಮಾಡ್ತಾ ಇರ್ತಾರೆ, ಆ ಟೈಮ್ ನಲ್ಲಿ ಅವ್ರ ಮನೆಯವ್ರ ಸಪೋರ್ಟ್ ಬರೋದಕ್ಕಾಗೋದಿಲ್ಲ, ಅಂದ್ರೆ ನಮ್ಮ ಸಪೋರ್ಟ್ ಬರೋದಕ್ಕಾಗೋದಿಲ್ಲ. ಅದಕ್ಕೆ ನಾವೇನ್ ಅನ್ಕೊಳ್ತೀವಿ, ಇವರೆಲ್ಲ ಒಂದೇ ಅಂತೀವಿ. ಆದ್ರೆ ಒಬ್ಬೊಬ್ರು ಒಳ್ಳೆ ರೀತಿ ಬದುಕ್ತಾ ಇರ್ತಾರೆ, ಅವರು ಕೂಡ ಒಳ್ಳೇದನ್ನೇ ಮನೆಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಸಹವಾಸದಿಂದ ಮಕ್ಕಳು ಕೂಡ ಕೆಡ್ತಾ ಇರ್ತಾರೆ. ಅವಕ್ಕೆ ಇವರು ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಇವ್ರು ಹೇಳೋ ಒಂದು ಮಾತನ್ನ ಕೇಳಿ, ಈ ಮಕ್ಕಳನ್ನ ಹಾಳು ಮಾಡ್ತಾ ಇರೋರು ಯಾರು, ಯಾಕೆ ಹಾಳು ಮಾಡ್ತಾ ಇದ್ದಾರೆ, ಯಾರ ದುಡ್ಡು ಯಾರಿಗೆ ಬಳಕೆ ಆಗ್ತಾ ಇದೆ, ಇಂಥದ್ದನ್ನ ನಾವ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸೋದಿಲ್ವಾ? ಒಂದ್ಸಲ ಇವ್ರ మాటನ್ನ ಕೇಳಿ ನೀವು ಕೂಡ. కరెంట్ బిల్ మసీద్కి 100, చర్చికి 100, మందిరానికి 500, మందిరానికి 100 పెట్టాలి. కరెక్ట్, అది కరెక్ట్ ఆన్సర్, రైట్ ఆన్సర్. దేవాలయాల్లో వచ్చినంత డబ్బులు తీసేసుకుంటుంది. తీసుకుని పాస్టర్లకి ఈ సంఘ విద్రోహ శక్తులు అంటే రాముణ్ణి రాముణ్ణి శివుణ్ణి తిట్టిన ఈ ముల్లాలు మసీదులో గురువులకి ఇస్తుంది. గుళ్ళో డబ్బులు తీసుకో వాళ్ళ డబ్బులు వాళ్ళకి, మసీదులో డబ్బులు తీసుకొని దర్గాలో డబ్బులు తీసుకుని అజ్మీర్ దర్గా, బయ్యవరం దర్గా, ఇసాక్మణి దర్గా, రొట్ల పండుగ దర్గాలో డబ్బులు ఇవ్వాలి. వాళ్ళు గన్నులు కొనుక్కుంటారు, తలవాళ్ళు కొనుక్కుంటారు. గుళ్ళో డబ్బులు తీసుకెళ్లి వాళ్ళకి ఇవ్వడం ఏంటి? ఆడు దేవుడి ప్రసాదం తిన్నాం, అలాగే ఇంకా ఎవడు లేడు దేవుడు, రాముడా ఆడ పనికిమాలోడు పిల్లల్ని తీసుకొని డబ్బులు ఇస్తాం. గుళ్ళో డబ్బులు, గుళ్ళు, దేవాలయాలు, ధర్మాలయాలు. ఇతను హిందూ పేదవాడు, ఆ రిక్షాకి బేరాలు లేవు, ఎలక్ట్రికల్ ఆటో కొని ఇవ్వాలా. ఇతను హిందూ గుడికి వస్తున్నాడు, ఏదైనా హిందూ బాలేదు, ఒక బియ్యం బస్తా ఇవ్వాలా. గుళ్ళో డబ్బులు హిందువులకే ఖర్చు పెట్టాలి, ముల్లాలకి పాస్టర్లకి ఇస్తున్నారు. వాళ్ళేటి కోతి సీతమ్మని లంక తగిలించాడు రామాయణం. ఈడేమంటాడు, అల్లా కన్నా గొప్ప లేడు. మక్కాలో కూడా శివలింగమే ఉంది. మరి సరే నిజమే, మక్క అల్లా నిజమే. అక్కడ అరేబియా దేశంలో ఏ దేశకోవాలా, తెల్ల వేసుకుని రుమాలు వేసుకుని రింగ్ వేసుకుని 7 ప్రదక్షిణలు చెయ్యాలి. 5 పూట్లే నమాజు. 7 ప్రదక్షిణలు అంటే వివాహంలో చుట్టూ 7 అడుగులు వేస్తారు. వెంకటేశ్వర స్వామి కొండలు 7, సప్త ఋషులు 7, సప్తవారాలు 7 సార్లే శివలింగం చుట్టూ సాయిబులు తిరుగుతారు. మక్కాలోని ఈ పంతులు గారు, గుళ్ళో పంతులు గారు పంచి ఇలా క్రాస్ వేస్తారు, క్రాస్ ఆ బట్టలు వేసుకుని 7 సార్లు తిరుగుతారు. మక్కాలో శివలింగం ఉంది, మక్కాలో బ్రహ్మదేవుడి విగ్రహం ఉంది, మక్కాలో సరస్వతి మాత ఇది ఉంది. వీళ్ళందరూ హిందువులు వచ్చేస్తారని పక్కన పెట్టేశారు. పక్కన పెడితే బ్రిಟಿಷ್ లండన్. ಇವ್ರು ಹೇಳಿದ್ದು ಎಷ್ಟು ಅರ್ಥಪೂರ್ಣವಾಗಿದೆ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅವ್ರು ಹೇಳ್ತಾ ಇರೋದೇನು, ದೇವಸ್ಥಾನಗಳಿಗೆ 500 ರೂಪಾಯಿ ಕರೆಂಟ್ ಬಿಲ್ ಹಾಕ್ತಾರೆ, ಅದೇ ಮಸೀದಿಗಳಿಗೆ ಚರ್ಚ್ಗಳಿಗಾದ್ರೆ 100 ರೂಪಾಯಿ ಕರೆಂಟ್ ಬಿಲ್ಲು. ಯಾಕೆ ಈ ತರ ವೇರಿಯೇಷನ್? ಯಾಕೆ ಎಲ್ಲರಿಗೂ ಒಂದೇ ಮಾಡೋದಕ್ಕಾಗೋದಿಲ್ಲ? ಹಿಂದೂಗಳಿಗೆ ದೇವಸ್ಥಾನ ಅಂದ್ರೆ 500 ರೂಪಾಯಿ ಕರೆಂಟ್ ಬಿಲ್ಲು, ಮುಸ್ಲಿಮರ ದೇವಸ್ಥಾನ ಅದೇ ಕ್ರಿಶ್ಚಿಯನ್ರ ದೇವಸ್ಥಾನ ಅಂದ್ರೆ 100 ರೂಪಾಯಿ ಕರೆಂಟ್ ಬಿಲ್ಲು. ಯಾಕೆ ಈ ತಾರತಮ್ಯ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೌದಲ್ವಾ? ಇದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕೆಂದ್ರೆ ಸರ್ಕಾರಗಳಿಗೆ ಓಟ್ ಬೇಕು, ಅವ್ರು ಏನ್ ಬೇಕೋ ಅವ್ರ ಅನುಕೂಲಕ್ಕೆ ಮಾಡ್ಕೊಳ್ತಾರೆ. ಅದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ, ಮೆಕ್ಕಾದಲ್ಲೂ ಕೂಡ ಶಿವನೇ ಇರೋದು. ಇಲ್ಲಿ ಹಿಂದೂಗಳ ದೇವಸ್ಥಾನಗಳ ದುಡ್ಡನ್ನ ತಗೊಂಡೋಗಿ ಮುಸ್ಲಿಮರ ದರ್ಗಾಗಳಿಗೆ ಕೊಡ್ತಾ ಇದ್ದಾರೆ. ಅಲ್ಲಿರೋ ಗುರುಗಳು ಏನ್ ಮಾಡ್ತಾರೆ, ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಶಿವನ ಯಾವ ಶಿವ, ಯಾವ ರಾಮ, ಯಾವ ಹನುಮಂತ, ಯಾವ ಸೀತೆ ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅಲ್ಲಿರೋ ಅಂತ ಗುರುಗಳು ದರ್ಗಾಗಳಲ್ಲಿ ಯಾಕೆ ದುಡ್ಡನ್ನ ತಗೊಂಡೋಗಿ ಕೊಡ್ಬೇಕು? ಹಿಂದೂಗಳ ದುಡ್ಡನ್ನ ದರ್ಗಕ್ಕೆ ಯಾಕೆ ಖರ್ಚು ಮಾಡ್ತೀರಾ ಅಂತಾನೆ ಕೇಳ್ತಾ ಇರೋದು ಇವರು. ಹಿಂದೂಗಳ ದುಡ್ಡನ್ನ ಹಿಂದೂಗಳಿಗೆ ಖರ್ಚು ಮಾಡಿ, ಒಬ್ಬ ಹಿಂದೂ ಬಡವ ಇದ್ದಾನೆ, ಅವನು ಖರ್ಚು ಮಾಡಿ, ಅವನ ಕಷ್ಟ ಇದೆ, ಅವನಿಗೆ ಸಹಾಯ ಮಾಡಿ. ಅದನ್ನ ಬಿಟ್ಟು ನೀವು ಹಿಂದೂಗಳು ಕಟ್ಟಿರುವಂತ ದುಡ್ಡು, ಇಲ್ಲ ಟ್ಯಾಕ್ಸ್ ಕಟ್ಟಿರುವಂತ ದುಡ್ಡು, ಇಲ್ಲ ದೇವಸ್ಥಾನ
ದೇವಸ್ಥಾನಕ್ಕೆ ಹಾಕಿರುವಂತ ದುಡ್ಡು ತಗೊಂಡೋಗಿ ದರ್ಗಾಗೆ ಯಾಕ್ರಿ ಕೊಡ್ತೀರಾ ಅಂತಾನೆ ಕೇಳ್ತಾ ಇದಾರೆ ಒಬ್ರು ಮುಸ್ಲಿಂ ಅವರು ಕೇಳ್ತಾ ಇರೋದು, ಬೇರೆ ಯಾರು ಅಲ್ಲ ಬಿಡಿಲಿ. ಇದು ಕೇಳ್ತಾ ಇರೋದು ನ್ಯಾಯನೇ ಸತ್ಯನೇ. ಈಗ ನಡೀತಾ ಇರೋದು ಪ್ರಪಂಚದಲ್ಲಿ ಇದೇ ತರಾನೇ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಿನಲ್ಲೂ ಇದೇ ನಡೀತಾ ಇದೆ. ನಾವು ಕಟ್ಟುವಂತ ಟ್ಯಾಕ್ಸ್ ದುಡ್ಡು, ನಾವು ಉಂಡಿಗೆ ಹಾಕುವಂತ ದುಡ್ಡು ಎಲ್ಲಾ ಕೂಡ ಗೌರ್ಮೆಂಟ್ ಕಲೆಕ್ಟ್ ಮಾಡಿ ದರ್ಗಾಗಳು ಕೊಡ್ತಾ ಇದೆ, ಚರ್ಚ್ಗಳು ಕೊಡ್ತಾ ಇದೆ. ಅದನ್ನೇ ಈ ಮುಸ್ಲಿಂ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನಮ್ಗೆ ಯಾಕೆ ತಂದು ಕೊಡ್ತಾ ಇದಾರೆ? ಕೊಟ್ಟು ಒಳ್ಳೇದನ್ನಾದ್ರೂ ಮಾಡ್ತಾ ಇದಾರೆ? ಇಲ್ಲ, ತಲ್ವಾರ್ ಕೊಡಿಸ್ತಾರಂತೆ, ಇನ್ನೊಂದು ಕೊಡಿಸ್ತಾರಂತೆ, ಕೆಟ್ಟದಕ್ಕೆ ಪ್ರಚೋದನೆ ಆಗ್ತಾ ಇದೆ. ಯಾಕೆ ಬೇಕು? ಆ ಮುಸ್ಲಿಂ ವ್ಯಕ್ತಿ ಹೇಳ್ತಾ ಇರೋದು ಅದನ್ನೇ. ಹಿಂದೂಗಳು ದೇವಸ್ಥಾನದ ದುಡ್ಡನ್ನ ಒಬ್ಬ ಹಿಂದೂ ಖರ್ಚು ಮಾಡಿ ಕಷ್ಟ ಪಡ್ತಾ ಇದ್ದಾನೆ, ಅವ್ರಿಗೆ ಆಸರೆ ಇಲ್ಲ, ಆಸರೆ ಮಾಡ್ಕೊಡಿ. ಹಿಂದೂಗಳ ದೇವಸ್ಥಾನದ ದುಡ್ಡನ್ನ ಯಾಕೆ ಬೇರೆದಕ್ಕೆ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ದೇವಸ್ಥಾನದ ದುಡ್ಡು ಅಂತ ಅಲ್ಲ, ಹಿಂದೂಗಳ ಟ್ಯಾಕ್ಸ್ ದುಡ್ಡು ಇದೇ ರೀತಿ. ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ, ಅನ್ಯ ಧರ್ಮದವ್ರಿಗೆ ಅನ್ಸ್ತಾ ಇದ್ದೀರಾ, ಯಾಕೆ ಹಿಂದೂಗಳನ್ನ ಉದ್ಧಾರ ಮಾಡ್ತಾ ಇಲ್ಲ ನೀವು? ಆ ಮುಸ್ಲಿಂ ವ್ಯಕ್ತಿ ಹೇಳ್ತಾ ಇರೋದು ಅದನ್ನೇ. ಮೆಕ್ಕಾಗ ಹೋಗಿ, ಮೆಕ್ಕಾದಲ್ಲಿರೋದು ಕೂಡ ಶಿವನೇ, ಆದ್ರೆ ಅಲ್ಲಿರುವಂತ ಗುರುಗಳು ಅವರ ಅನುಕೂಲಕ್ಕೋಸ್ಕರ ಎಲ್ಲ ಅಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಆಗ್ಬೋದು, ಈಶ್ವರ ಆಗ್ಬೋದು, ಯೇಸು ಅನ್ಬೋದು, ಎಲ್ಲ ಒಂದೇ ಅಂತಾನೆ ಇವ್ರು ಹೇಳ್ತಾ ಇರೋದು. ನಾವು ಅದನ್ನೇ ಕೇಳ್ಕೊಂಡ್ ಬಂದಿದೀವಿ. ಎಲ್ಲರೂ ಒಂದೇ ಅಂತ ಅರ್ಥ ಮಾಡ್ಕೊಳ್ಳೋದು ಬಿಡೋದಿಲ್ಲ ಗುರುಗಳಾದವ್ರು ಏನ್ ಮಾಡ್ತಾರೆ? ದಾರಿ ತಪ್ಪಿಸಿ ಅವ್ರು ಹೇಳಿದ್ದೆ ಸತ್ಯ ಅಂತ ನಂಬೋಂಗ್ ಮಾಡ್ತಾರೆ. ಆಂಜನೇಯ ಅಂದ್ರೆ ಅದೇನದು ಹಾಗೆ ಹೀಗೆ ಅಂತ ಮಾತಾಡಿ ಕೊನೆಗೆ ಎಲ್ಲಾ ಮೀರಿದ್ದು ನಮ್ಮ ಧರ್ಮನೇ ಹೆಚ್ಚು ಅಂತ ಆ ಧರ್ಮನ ಹೈಲೈಟ್ ಮಾಡ್ತಾರೆ. ಹಿಂದೂಗಳ ದುಡ್ಡನ್ನ ತಗೊಬಂದು ಆ ಧರ್ಮ ಗುರುಗಳಿಗೆ ಕೊಡ್ತಾ ಇದ್ದೀರಾ, ಯಾಕೆ ಆತರ ಮಾಡ್ತಾ ಇದ್ದೀರಾ ಅಂತಾನೆ ಈ ಮುಸ್ಲಿಂ ವ್ಯಕ್ತಿ ಕೇಳ್ತಾ ಇರೋದು. ಹಿಂದೂಗಳ ದುಡ್ಡನ್ನ ಹಿಂದೂಗಳಿಗೆ ಬಳಸಿ, ಹಿಂದೂಗಳನ್ನ ಬೆಳೆಸಿ, ಅದನ್ನ ಬಿಟ್ಟು ಅವರ ದುಡ್ಡನ್ನ ತಗೊಂಡು ಬಂದು ನೀವು ದರ್ಗಾಗಳಿಗೆ, ಮುಸ್ಲಿಮರಿಗೆ ಯಾಕೆ ಹಂಚ್ತಾ ಇದ್ದೀರಾ ಅಂತಾನೆ ಇವರು ಕೇಳ್ತಾ ಇರೋದು. ಕಷ್ಟಪಟ್ಟು ದುಡ್ಕೊಂಡು ತಿನ್ಲಿ ಬಿಡಿ ಅವರುನು ಅಂತಾನೆ ಇವ್ರು ಹೇಳ್ತಾ ಇದಾರೆ. ಇದು ನಮ್ಮ ರಾಜಕಾರಣಿಗಳಿಗೆ ಅರ್ಥ ಆಗ್ತಾ ಇಲ್ವಾ? ಒಬ್ಬ ಮುಸ್ಲಿಂ ವ್ಯಕ್ತಿ ಅವ್ರಿಗೂ ಅನುಕೂಲ ಸಿಗ್ತಾ ಇದೆ ಅಂತ ವ್ಯಕ್ತಿನೇ ಹೇಳ್ತಾ ಇದ್ದಾರೆ. ಇದು ನಮ್ಮ ರಾಜಕಾರಣಿಗಳಿಗೆ ಅರ್ಥ ಆಗುತ್ತೋ ಇಲ್ವೋ? ಹಿಂದೂಗಳ ದುಡ್ಡನ್ನ ಹಿಂದೂಗಳಿಗೆ ಬಳಸಿ, ಇಲ್ಲ ಅಂದ್ರೆ ಹಿಂದೂಗಳು ಯಾಕ್ರಿ ಟ್ಯಾಕ್ಸ್ ಕಟ್ಟಬೇಕು, ಹಿಂದೂಗಳ ಯಾಕ್ರಿ ದೇವಸ್ಥಾನಕ್ಕೆ ಹುಂಡಿಗೆ ದುಡ್ಡು ಹಾಕ್ಬೇಕು ಅಂತಾನೆ ಕೇಳ್ತಾ ಇರೋದು. ಅದ್ರಲ್ಲೂ ಇವ್ರು ಹೇಳಿದ್ರಲ್ಲ, ದೇವಸ್ಥಾನಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಮಸೀದಿ ಚರ್ಚು ಅಂದ್ರೆ 100 ರೂಪಾಯಿ ಕರೆಂಟ್ ಬಿಲ್ ತಿಂಗಳಿಗೆ, ದೇವಸ್ಥಾನಕ್ಕೆ ಅಂದ್ರೆ 500 ರೂಪಾಯಿ ಕರೆಂಟ್ ಬಿಲ್. ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದೆ? ದೇವಸ್ಥಾನಗಳು ಅಂದ್ರೆ ಎಲ್ಲರೂ ಒಂದೇ ಅಲ್ವಾ? ಹಿಂದೂ ದೇವಸ್ಥಾನದಲ್ಲಿ ನೀವು ಮುಜರಾಯಿ ಇಲಾಖೆಯಿಂದ ದುಡ್ಡು ಕಲೆಕ್ಟ್ ಮಾಡ್ತೀರಾ, ಅದೇ ರೀತಿ ಮಾಡೋದಾದ್ರೆ ದರ್ಗಾದಲ್ಲೂ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, ಕ್ರಿಶ್ಚಿಯನ್ ಚರ್ಚಲ್ಲೂ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ಕಲೆಕ್ಟ್ ಮಾಡಿ ಬಳಸಿ ನೋಡೋಣ ಅಂದ್ರೆ ಯಾರು ಮಾಡೋದಿಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ದರ್ಗಾದಲ್ಲಿ ಯಾರು ದುಡ್ಡು ಕೇಳೋದಿಲ್ಲ. ಅದೇ ದರ್ಗಾಗ್ ದುಡ್ಡು ತಗೊಂಡೋಗಿ ಕೊಡ್ತಾರೆ. ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಗೌರ್ಮೆಂಟ್ ಅವ್ರು ದುಡ್ಡು ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಅದೇ ಒಂದು ಮಸೀದಿ ಕಟ್ಟಬೇಕು ಅಂದ್ರೆ ಗೌರ್ಮೆಂಟ್ ಅವ್ರು ದುಡ್ಡು ಕೊಡ್ತಾರೆ. ಅಂತದನ್ನೇ ಇವರು ಹೇಳ್ತಾ ಇರೋದು. ಹಿಂದೂಗಳ ದುಡ್ಡನ್ನ ಹಿಂದೂಗಳಿಗೆ ಬಳಸಿ, ಇಲ್ಲ ತಗೊಳ್ಳಿ, ದರ್ಗಾ ದುಡ್ಡು ತಗೊಳ್ಳಿ, ಚರ್ಚ್ ದುಡ್ಡುನು ತಗೊಳ್ಳಿ, ಎಲ್ಲಾ ದುಡ್ಡುನು ಒಳ್ಳೇದಕ್ಕೆ ಬಳಸಿ. ಬಡವರು ಯಾರಿದ್ದಾರೆ, ಕಷ್ಟದಲ್ಲಿ ಯಾರು ಬದುಕ್ತಾ ಇದಾರೆ, ಅವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದ್ಯಾವುದನ್ನು ನೋಡ್ಬೇಡಿ, ಅಂತವನ ಅಭಿವೃದ್ಧಿಗೆ ಬಳಸಿ. ಅವನು ತಿನ್ನೋದಕ್ಕೆ ಅನ್ನ ಇಲ್ವಾ, ಅವನು ಕೊಡಿ. ಓಡಾಡೋದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇದೆಯಾ, ಅಂಗವಿಕಲನ, ಅವನು ಫೆಸಿಲಿಟಿ ಮಾಡ್ಕೊಡಿ. ಅದನ್ನ ಬಿಟ್ಟು ತಗೊಂಡೋಗಿ ಗನ್ನಿಡ್ಕೊಂಡು, ತಲವಾರ್ ಹಿಡ್ಕೊಂಡು ನಾನು ಗಲಾಟೆ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅನ್ನೋರಿಗೆ ನೀವು ದುಡ್ಡನ್ನ ಹಂಚ್ತಾ ಇದ್ದೀರಾ ಅಂತಾನೆ ಈ ವ್ಯಕ್ತಿ ತಿಳಿಸ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ರಾಜಕಾರಣಿಗಳು. ಇಂಥವ್ರು 100ರಲ್ಲಿ ಬೇಡ, ಲಕ್ಷದಲ್ಲಿ ಒಬ್ರು ಇರ್ತಾರೆ ಮುಸ್ಲಿಮರು ಬಿಡಿ. ಸತ್ಯನ ಸತ್ಯ ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನ ಕೇಳಿ ನಿಜವಾಗ್ಲೂ ಖುಷಿ ಆಯ್ತು. ಯಾವ್ದು ಬಳಸ್ಬೇಕು, ಯಾಕೆ ಬಳಸ್ಬೇಕು ಅಂತ ನಮ್ಮಲ್ಲೇ ಕೇಳಲ್ಲ ಬಿಡಿ ಹಿಂದೂಗಳು. ಅಂತದ್ರಲ್ಲಿ ಮುಸಲ್ಮಾನ್ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿ ಅಂತ ಬುದ್ಧಿವಾದ ಹೇಳ್ತಾನೆ ಅಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಳ್ಳಿ ಬಿಡಿ. ಆದ್ರೂ ಕೂಡ ಜನ ಕೇಳೋದನ್ನ ಕಲ್ತ್ಕೊಳ್ಳಿ. ನಮ್ಮ ಟ್ಯಾಕ್ಸ್ ದುಡ್ಡು ಯಾಕೆ ಬೇರೆದಕ್ಕೆ ಬಳಸ್ತಾ ಇದೆಯಾ? ಇಲ್ಲ ಅಂದ್ರೆ ನಾವ್ ಯಾಕೆ ಉಂಡಿಗೆ ದುಡ್ಡು ಹಾಕ್ಬೇಕು, ನಾವ್ ಯಾಕೆ ಟ್ಯಾಕ್ಸ್ ಕಟ್ಬೇಕು? ನಮ್ದು ಬಳಸ್ತೀಯಾ? ಇಲ್ಲ ನಿಜವಾಗ್ಲೂ ಬಡವ್ರಿಗೆ ಬಳಸ್ತೀಯಾ? ನಾವು ಕಟ್ಟೋಣ, ಕೊಡೋಣ. ಅದನ್ನ ಬಿಟ್ಟು ಸುಮ್ಮನೆ ಯಾರನ್ನೋ ಉದ್ಧಾರ ಮಾಡೋದಿಕ್ಕೆ, ವೋಟ್ ಬ್ಯಾಂಕಿಂಗ್ ನ ಬೆಳೆಸ್ಕೊಳ್ಳೋದಿಕ್ಕೆ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಯಾಕೆ ನಾವು ದುಡ್ಡು ಕೊಟ್ಟು ಸರ್ಕಾರನ ಬೆಳೆಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಂತಾನೆ ಪ್ರಶ್ನೆ ಕೇಳ್ತಾ ಇದಾರೆ. ಒಂದ್ಸಲ ಇಂಥದ್ದನ್ನ ಯೋಚನೆ ಮಾಡಿ, ಎಚ್ಚೆತ್ಕೊಳ್ಳಿ.